ಏನ್ ಗೌರಿ ಎಲ್ಲಿ ಹೊಟ್ಟೋಗಿದೆ ಬಾರಿ ಕುಸ್ಕುಸಿಯಲ್ಲಿ ಬರ್ತಿದ್ಯಲ್ಲ. ಹುಡ್ಕಿ ಹುಡ್ಕಿ ಸಾಕಾಯ್ತು ಮನೇಲಿಲ್ಲವ. ಅಯ್ಯೋ ನಮ್ಮ ಕಷ್ಟಕ್ಕೆಲ್ಲ ಒಂದು ಪರಿಹಾರ ಸಿಕ್ಬಿಡ್ತು ಕಣ್ರಿ. ಒಂದು ಒಳ್ಳೆ ಪರಿಹಾರ ಸಿಕ್ಬಿಡ್ತು. ಏನ್ ಹೇಳ್ತಿದ್ದಿ? ಯಾವ್ದ್ರ ಬಗ್ಗೆ? ದೇವಸ್ಥಾನಕ್ಕೆ ಹೋಗಿದ್ದಾ? ಏನಾರು ಒಂದು ಕಡೆ ನೀವು ಬನ್ನಿ, ನಿಮ್ಗೊಂದು ವಿಚಾರ ಹೇಳ್ಬೇಕು. ಇಲ್ಲೇ ಇದ್ದೀನಲ್ಲ, ಹೇಳು. ಅದೇ ಸೂರಿಗೆ ಒಂದು ಒಳ್ಳೆ ಹೆಣ್ಣು ನೋಡೋದ ಅಂತಿದ್ವಲ್ಲ, ಒಳ್ಳೆ ಹೆಣ್ಣು ಸಿಕ್ಕೇ ಬಿಡ್ತು. ಅಲ್ಲ ಕಣ್ ಗೌರಿ, ಓಸಲ್ವೇ ಹಿಂಗೆ ಆತರ ಮಾಡ್ಕೊಂಡು ಸೂರ್ಯ ಜೀವನನೇ ಹಾಳು ಮಾಡ್ಬಿಟ್ಟು ಏನ್ ಮಾತಾಡ್ತಿದ್ದಿ ನೀನು? ಇದೆಲ್ಲ ಹಾಗೆ ಕೆಲಸ ಅಲ್ಲ, ನಿಧಾನವಾಗಿ ಹುಡುಕ್ಬೇಕು. ಇಲ್ಲ ಕಣ್ರಿ, ಯಾರು ಅಂತ ಗೊತ್ತಾ ನಿಮ್ಗೆ? ಯಾರದು ಗೌರಿ? ನನಗೆ ಗೊತ್ತಿರೋರ. ಕಣ್ರಿ, ರುಕ್ಮಿಣಿ. ಏನೇ ಮಾತಾಡ್ತಿದ್ಯಾ ನೀನು? ಏ ಪಾಪ ಹುಡುಗಿ, ಈ ಸುಮ್ಮನೆ ನೀನು ಏನೇನೋ ಮಾತಾಡ್ಕೋಬೇಡ. ಕಣ್ರಿ, ರುಕ್ಮಿಣಿ ಇಷ್ಟ ಅಂತ ಅಂದ್ಲು, ಕೇಳಿದೆ. ಏನ್ ಮಾತಾಡ್ತಿದ್ಯಾ? ತಮ್ಗೆ ಬಸ್ ಏನಾರು ಮಾಡ್ತಿದ್ಯಾ? ಏನ್ ಹೇಳ್ತಿದ್ಯಾ? ಹುಡುಗಿ ಇಷ್ಟ ಅಂತ? ಸೂರ್ಯನ ಮದುವೆಗೆ ಇಷ್ಟ ಆಯ್ತು, ಅದೇ ಕೇಳ್ಕ ಬಂದೆ. ಸೂರಿ ಒಪ್ಕೊಂಡ್ರೆ ಇದಕ್ಕೆ ಆ ಹುಡುಗಿನ ಒಪ್ಕೊಂಡದಂತೆ. ಏನೇ ಅಂತಿದ್ಯಾ ನೀನು? ಏನಕ್ಕಾದ್ರೂ ವಿಚಾರಿಸಿ ಮಾಡಬೇಕು. ಮದುವೆ ಅಂದ್ರೇನು ಆಟನಾ? ಆಲೇ ಒಂದ್ಸರಿ ಸೂರಿ ಮದುವೆ ಮಾಡ್ಬಿಟ್ಟು ಆಲೇ ಹಳ್ಳಕ್ಕೆ ಬಿದ್ದುಬಿಟ್ಟಿದ್ದೀವಿ. ಅಲ್ಲ, ನಿಮಗೆ ರುಕ್ಮಿಣಿ ಮೇಲೆ ನಂಬಿಕೆ ಇಲ್ವಾ? ಅಲ್ಲ ಕಣೆ, ರುಕ್ಮಿಣಿ ಮೇಲೆ ನಂಬಿಕೆ ಅಂತಲ್ಲ ಕಣೆ, ಸುಮ್ಮನೆ ಆ ಹುಡುಗಿ ಅಂತ ನಿನಗೆ ಬಂದ್ಬಿಟ್ಟು ನೀವು ಹೋಗ್ಲಿ ಅದೆಲ್ಲ ಬಿಟ್ಟಾಕು, ಮದುವೆಗಿರೋ ವಿಚಾರ ಹೇಳ್ದ? ರುಕ್ಮಿಣಿಗೆ ಸೂರಿ ಮದುವೆಗಿರೋ ವಿಚಾರ ಆಲೇ ಗೊತ್ತು ಕಣ್ರಿ, ಗೊತ್ತು ಅವಳಿಗೆ. ಆದ್ರೂ ಒಪ್ಕೊಂತ ಹುಡುಗಿ? ಸೂರ್ಯನ ಕಂಡ್ರೆ ಇಷ್ಟ ಅಂತೆ ಹುಡುಗಿಗೆ, ಅದೇ ಮದುವೆ ಆಗದಲ್ಲ ಅಂದ್ಬಿಟ್ಟು ಅದ್ರ ಪಾಡ್ಗದಿತ್ತು. ಏನೋ ಗೌರಿ, ಏನಾದರೂ ಆಗಲಿ ದೇವರು ಒಂದು ದಾರಿ ತೋರಿಸ್ತಾ. ರುಕ್ಮಿಣಿ ಮಾತ್ರ ತುಂಬ ಒಳ್ಳೆ ಹುಡುಗಿ ಅಲ್ವಾ ನಾವು ಕಣ್ಮಟ್ಟಿಗೆ? ಕಣ್ರಿ, ಭಾರಿ ಒಳ್ಳೆ ಹುಡುಗಿ. ಅದಕ್ಕೆ ನನಗೂ ಭಾರಿ ಖುಷಿ ಆಯಿತು. ಈಗ ತಾನೇ ಮಾತಾಡ್ಕೊ ಬಂದೆ, ಸೂರಿಗೆ ಹೇಳ್ತೀನಿ ತಾಳಿ. ಸೂರ್ಯ ಒಪ್ಪನ ಇಲ್ವೋ? ಒಪ್ತಾನೆ, ಇನ್ನೇನು ಮಾಡೋಣ? ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ರಿ, ಒಪ್ಲಿರಿ. ಇಂಥ ಒಳ್ಳೆ ಹೆಣ್ಣು ಯಾರಿಗೆ ಸಿಗೋದು? ಯಾರಿಗೇನು ಸಿಕ್ಕದ ಕೇಳಿದ್ರೆ ತಾನೆ. ಅದು ಅದನ್ನೇ ಸೂರಿಗೆ ಅಲೆಯ ಮದುವೆನೂ ಆಗದೆ, ಹೆಣ್ಣು ಹುಡ್ಕೋದು ಭಾರಿ ಕಷ್ಟ ಅಂತಿದ್ರಲ್ಲಿ. ಅಂತ ಚಂದುಳ್ಳಿ ಹೆಣ್ಣು ಮದುವೆಗೆ ಒಪ್ಕೊಳ್ಳೋದೆ ಅಂದರೆ ಇವ್ನಿಗೆ ಆಗಕ್ಕೇನು ರೋಗನ? ನುಗ್ಗಿ ಹೇಳ್ತೀನಿ ತಾಳಿ ಸೂರಿಗೆ. ಸರಿ, ಬೇಗ ಹೋಗಿ ಹೇಳಿ. ಅಲ್ಲ ಕಣ್ರಿ, ಊಟ ತಿಂದ್ರೆ ಮುದ್ದೆ ಮಾಡಿ ಮಡ್ಗಿವ್ನಿ, ಸಾಂಬಾರು ಮಾಡಿ ಮಡ್ಗಿವ್ನಿ, ತಿಂದ್ರೋ ತಿಂದಿಲ್ವೋ? ನಾನೇನು ತಿನ್ನಕ್ಕೆ ಹೋಗ್ಲಿಲ್ಲ, ನೀನು ಬರಲಿ ಅಂದ್ಬಿಟ್ಟಿದ್ದೆ. ನಾನು ಆಮೇಲೆ ತಿಂತೀನಿ, ನೀವು ಹಾಕ ತಿಂತೇರಿ. ಸೂರಿಗೆ ಹೇಳ್ಬತ್ತೀನಿ. ಬೇಗ ಹೋಗಿ ಹೇಳಿಡ್ಪಾರೆ. ನೀವು ಬಂದಿದ್ರೆ ಆಯ್ತಿತ್ತು. ಇಲ್ಲ ಇಲ್ಲ, ಹೋಗು. ನೀನು ಹೇಳಿದ್ರೆ ಸೂರ್ಯ ಕೇಳ್ತಾನೆ, ನಾನು ಹೇಳಿದ್ರೆ ಅದು ಇದು ಅಂತ ಕಾರಣ ಹೇಳ್ತಾನೆ. ಹೋಗಿ ನೀನೇ ಹೇಳು. ಸೂರಿ, ಹೇಳಿ ಅಮ್ಮ. ಬನ್ನಿ ಕುತ್ಕೊಳ್ಳಿ, ಬನ್ನಿ. ಇಲ್ಲ ಇಲ್ಲ, ಕುತ್ಕೋ. ಏನೋ ಒಂದು ವಿಚಾರ ಮಾತಾಡ್ಬೇಕಾಯ್ತು, ಅದಕ್ಕೆ ಬಂದೆ. ಹೇಳಿ ಅಮ್ಮ. ಅದೇ ಮದುವೆ ವಿಚಾರ ಮಾತಾಡಿದ್ನಲ್ಲ. ಅಲ್ಲ ಅಮ್ಮ, ಪದೇ ಪದೇ ಅದೇ ವಿಚಾರ ಹೇಳ್ತೀರಲ್ಲ ನೀವು. ಸುಮ್ಮನೆ ಬಿಡಿ ಅಮ್ಮ, ಅದು ಬಿಟ್ಟಾಕ್ಬಿಟ್ಟು ಬೇರೆ ಏನಾದರೂ ಇದ್ರೆ ಹೇಳಿ. ಅಲ್ಲ ಸೂರಿ, ನಿನ್ಗೆ ಹಾಗೆ ಹೇಳ್ದೆ ತಾನೆ, ನಾವು ಚೆನ್ನಾಗಿರ್ಬೇಕು, ಮುಟ್ಬೇಕು ಅಂದ್ರೆ ನೀನು ನನ್ನ ಮದುವೆ ಆಗಲೇಬೇಕು ಅಂತ. ಸರಿ ಬಿಡಮ್ಮ, ಆಗೋಣ. ಸರಿ ಆಯ್ತೀನಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಧಾನವಾಗಿ ಆದರೆ ಆಯಿತು. ನೀವೀಗ ಊಟ ಮಾಡಿದ್ರಾ? ಅದೆಲ್ಲ ಇರಲಿ ಸೂರಿ, ನನಗೆ ಹೇಳ್ದಂಗೆ ಕೇಳು, ನನ್ನ ಜೀವನ ಸರಿ ಆಯ್ತದೆ. ಏನು ಹೇಳಿ ಅಮ್ಮ? ಅದೇ ರುಕ್ಮಿಣಿ ಅಲ್ವಾ, ರುಕ್ಮಿಣಿನ ನಾನು ಮದುವೆಗೆ ಒಪ್ಪಿಸಿವ್ನಿ. ನಾನೇನು ರುಕ್ಮಿಣಿನ ಮದುವೆಗೂ ಸೂರಿ. ಏನು ಹೇಳ್ತಿದ್ದೀರಮ್ಮ ನೀವು? ಯಾಕಂಗೆ ಆಡ್ತಾ ಇದ್ದೀರಾ? ಅಲ್ಲ ಕಣ್ ಸೂರಿ, ಯಾವಾಗಿದ್ರು ನಂದಿನ ಬಿಟ್ಬಿಟ್ಟು ಬೇರೆಯವ್ರನ್ನ ನೀನು ಮದುವೆ ಆಗಲೇಬೇಕು ತಾನೆ? ಹೌದು, ಅದಕ್ಕೆ. ಅಲ್ಲ ರುಕ್ಮಿಣಿ ಆದ್ರೆ ಏನಾಯ್ತು? ಏನಾಯ್ತು ಸೂರಿ? ಅಲ್ಲ ಅಮ್ಮ, ರುಕ್ಮಿಣಿ ಅವ್ರನ್ನ ಬೇಡಮ್ಮ, ಬೇರೆ ಯಾರನ್ನಾದ್ರೂ ನೋಡಾದ್ರೆ ಆಯಿತು ಬಿಡಿ. ಸುಮ್ಮನೆ ಇವಾಗ ಏನು ಅರ್ಜೆಂಟಾ? ನಿಧಾನವಾಗಿ ಆದರೆ ಆಯಿತು ಬಿಡಿ, ಸ್ವಲ್ಪ ದಿನ ಆಗಲಿ. ಇವಾಗಂದ್ರೆ ಇವಾಗಲೇ ಆಗಬೇಕಾ? ಸೂರಿ, ಅದೆಲ್ಲ ನನಗೆ ಗೊತ್ತಿಲ್ಲ. ರುಕ್ಮಿಣಿ ಎಲ್ಲನೂ ಮಾತಾಡೀನಿ, ಏನು ಎತ್ತ ಎಲ್ಲ ವಿಚಾರನೂ ಹೇಳಿದ್ಲು. ಅಲ್ಲ ಸೂರಿ ಉಳ್ಕೊಂಡ್ರೆ ರುಕ್ಮಿಣಿಗೆ ಇಷ್ಟ ಅಂತಲ್ಲ, ನೀನು ಬೇಡ ಅಂತ ಅಂದ್ಬಿಟ್ಟಲ್ಲ ನೀನು. ಅದನ್ನು ಹೇಳಿಬಿಟ್ರಮ್ಮ ಅವರು. ಇನ್ನೇನು ಮಾಡೋರು ಸೂರಿ, ಇನ್ನೇನು ಮಾಡೋರು? ಅಲ್ಲ, ಎಣ್ಣೆಯ ಮದುವೆ ಆಯ್ತೀನಿ ಅನ್ಕ ಬಂದಾಗ ನೀನು ಆಗಬೇಕು ತಾನೇ? ಇಲ್ಲ ಎಮ್ಮರಿ ಕಟ್ಕೊಂಡು ಜೀವನ ಮಾಡಿಯಾ? ಮಾರಿ ಕಟ್ಕೊಂಡು ಒಂದು ಒಳ್ಳೆ ಹೆಣ್ಣ ಲಕ್ಷ್ಮಿ ಅಂತ ಇರೋ ಹೆಣ್ಣು ಕಟ್ಕೊಂಡು ಜೀವನ ಮಾಡಿದೆ ಬಿಟ್ಬಿಟ್ಟು ಹೋಗಿ ಮನೆ ಹಾಡಿ ಜೊತೆ ಜೀವನ ಮಾಡಿ ಅದೆಲ್ಲ ಬಿಟ್ಟಾಕ್ಬಿಟ್ಟು ನಾನೆಲ್ಲ ಮಾತಾಡೀನಿ. ಹೋಗು, ರುಕ್ಮಿಣಿ ಮನೆಗೆ ಹೋಗ್ಬಿಟ್ಟು ನಿಮ್ಮ ಕಂಡ್ರೆ ಇಷ್ಟ ಅಂತ ಒಂದೇ ಒಂದು ಮಾತಂದ್ಬಿಟ್ಪ, ಇನ್ನೆಲ್ಲನೂ ತಯಾರಿ ಮಾಡ್ಕೊಳಕೈತದೆ ನಾವು. ಅಮ್ಮ ಸುಮ್ಮನಿರಿ, ಇದು ಏನು ಮಾತಾಡ್ತಿದ್ದೀರಾ ನೀವು? ರುಕ್ಮಿಣಿ ಅವ್ರೇನೋ ಅಂದ್ಬಿಟ್ರು ಅವ್ರನ್ನೇ ಹೋಗಿ ಮದುವೆ ಆಗೋಕ್ಕಾಗುತ್ತಾ? ನೀನು ಯಾಕೆ ಅರ್ಥ ಮಾಡ್ಕೊತಿಲ್ಲ ಸೂರಿ? ಅದೆಲ್ಲ ನನಗೆ ಗೊತ್ತಿಲ್ಲ. ಹೋಗು, ಈಗ ಹೇಳ್ತು ಬಾ. ಅಮ್ಮ ಅಪ್ಪ ಚೆನ್ನಾಗಿರ್ಬೇಕು, ನೆಮ್ಮದಿಗಿರ್ಬೇಕು ಅಂದರೆ ಹೋಗಿ ಹೇಳ್ಬಾ. ಹೋಗು, ನೀನು ಏನು ಹೇಳ್ಬಿಟ್ಟು ಬಂದಿ ಕಾಯ್ಕ ಕೂತಿರ್ತೀವಿ. ಹೋಗಿ ಹೇಳ್ಬಿಟ್ಟು ಹೋಗು. ನೀನು ಬರೋ ತನಕ ಊಟನೂ ಮಾಡಿರಲ್ಲ, ಏನು ಮಾಡಿರಲ್ಲ, ಅಡುಗೆ ಮಾಡಿರ್ತೀವಿ. ನಂದು ಅವಳು ರುಕ್ಮಿಣಿಗೆ ಯಾರು ಹೇಳ್ಬಿಟ್ಟ. ಅಲ್ಲ ಕಣೆ ಗೌರಿ, ಈಗ ನಿಂತ್ಕೊಂಡು ಏನು ಮಾಡ್ತಿದ್ಯಾ ನೀನು? ಅವ್ನು ಇಷ್ಟ ಇಲ್ಲ ಅಂತ ಹೇಳಿದ್ರು ಯಾಕಂಗೆ ಬಲವಂತ ಮಾಡ್ತಿದ್ಯಾ? ಬಾ ಸುಮ್ಮನೆ. ನೀನು ಓದ್ಸಲೇನೆ ಕಷ್ಟ ಅನುಭವಿಸಿರೋ ಸಾಕಾಗತ್ತಿಲ್ವಾ? ಹುಡುಗಿಗೆ ಇಷ್ಟ ಇಲ್ಲ ಅಂದ್ರೂ ಮದುವೆ ಮಾಡ್ಕೊ ಬಂದ್ಬಿಟ್ಟು ಈಗ ಹುಡುಗನ ಜೀವನ ಹಾಳು ಮಾಡ್ದಂಗಾಯ್ತು. ಇವಾಗ ಇವ್ನಿಗೆ ಇಷ್ಟ ಇಲ್ಲ, ಆ ಒಳ್ಳೆ ಹುಡುಗಿ ಜೀವನ ಹಾಳು ಮಾಡೋಕ್ಕಾಗುತ್ತೇನೆ? ಬಾ, ಏನಾದರೂ ಮಾಡ್ಕೊಳ್ಳಿ. ಹೇಳೋ ಮಾತು ಕೇಳೋದಿಲ್ಲ, ನಮ್ಮ ಹಣೆ ಬರ. ಇಂಥ ಮಕ್ಕಳೆಲ್ಲ ಇಸ್ಕೊಂಡಿದ್ದಕ್ಕೆ ನಾವು ಅನುಭವಿಸ್ಬೇಕಲ್ವಾ? ಬಾ, ಅನುಭವಿಸ್ತದ. ಅವನು ಚೆನ್ನಾಗಿರ್ಲಿ. ಸೂರಿ, ನೀನು ಆರಾಮಾಗಿ ಹೆಂಗೆ ಬೇಕು ಹಂಗೆ ಒಬ್ಬಂಟಿಯಾಗಿ ಸಂಸಾರದ್ದು ಜಂಜಾಟ ಇಲ್ಲದೆ ಆರಾಮಾಗಿ ಇದ್ಬಿಡು ಸೂರಿ. ನೀನು ನಿನ್ನಿಷ್ಟ ಕೆಲಸ ಮಾಡ್ಕೋ, ಒಬ್ಬನೇ ತಿನ್ಕೋ, ಒಬ್ಬನೇ ಕುಡ್ಕೋ, ಒಬ್ಬನೇ ಮಾಡ್ಕೊ. ಇನ್ನೇನು ಇನ್ನೊಂದು ಕಲಿದಾರೆ ಚಟಗಿಟ್ಟನೆಲ್ಲ ಕಲ್ತ್ಕೊಂಡು ಆರಾಮಾಗಿ ನಿನ್ನ ಪಾಡಿಗೆ ನೀನು ಒಬ್ಬನೇ ಇದ್ಬಿಡು. ಬಾರೇ ಗೌರಿ. ಅಲ್ಲಪ್ಪ, ಇದು ಯಾಕೆ ಈ ಥರ ಮಾತಾಡ್ತಿದ್ದೀರಾ? ಬರೀ ಕೂತ್ಕೊಳ್ಳಿ. ನಡಿ ಗೌರಿ, ಅವನ ಜೀವನ ಅವನಿಷ್ಟ, ಅವ್ನಿಗೆ ಹೆಂಗೆ ಬರುತ್ತೆ ಹೆಂಗಿರ್ಲಿ ಬಿಡು. ಬಾ, ಸುಮ್ಮನೆ ಇಷ್ಟ ಇಲ್ದಾನೆ ಬಲವಂತವಾಗಿ ಮದುವೆ ಮಾಡಿಬಿಟ್ಟು ಹಾಳು ಮಾಡೋಕ್ಕಾಗಲ್ಲ. ಇಲ್ಲಿ ಇಬ್ಬರು ಜೀವನನೂ ಇಂಪಾರ್ಟೆಂಟು, ಇವನ ಜೀವನನೂ ಇಂಪಾರ್ಟೆಂಟು, ಮದುವೆಗೆ ಹುಡುಗಿ ಜೀವನನೂ ಇಂಪಾರ್ಟೆಂಟು. ಇಬ್ಬರದ್ದು ಚೆನ್ನಾಗಿರಲಿ ಅಂತ ಮದುವೆ ಮಾಡೋದು. ಒಬ್ರದ್ದು ಅದ್ಗೆಟ್ಟು ಹೋದ್ರೂ ಭಾರಿ ಜೀವನ ಮಾಡೋದು ಭಾರಿ ಕಷ್ಟ ಆಗುತ್ತೆ. ನಡಿ,
ಇಷ್ಟ ಇಲ್ಲ ಅಂದರೆ ಬಲವಂತ ಏನು ಮಾಡೋದು ಬೇಡ. ಅಲ್ಲ ನೀವು ಯಾಕೆ ಹಿಂಗೆ ಆಡ್ತಿದ್ರಿ ನೀವು? ಗೌರಿ ನಿನ್ಗೆ ಒಂದ್ಸಲ ಹೇಳಿಲ್ವಾ? ಬಾ ಒಂದ್ಸಲ 2 ಸಲ ಹೇಳಿದ್ರೆ ಅವ್ರಿಗೆ ಇಷ್ಟ ಆದರೆ ಸರಿ, ಸುಮ್ಮನೆ ಬಲವಂತ ಬೇಡ. ನಿನ್ಗೆ ಯಾಕೆ ಹೇಳಿದ್ರು ಅರ್ಥ ಆಯ್ತಲ್ಲ. ಒಂದ್ಸಲ ನೋಡ್ದಲ್ಲ ನಂದಿನಿ ಕತೆ, ಬೇಡ ಅಂದ್ರು ಇಷ್ಟ ಇಲ್ಲ ಅಂದ್ರೂ ಮದುವೆ ಮಾಡಿಬಿಟ್ಟಿದ್ದಾರೆ ಅವ್ರ ಮನೇಲಿ. ನಮಗೂ ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಡಿದ್ದೀವಿ. ಇವಾಗ ಹೆಂಗೆ ನಮ್ಮ ಇಷ್ಟಕ್ಕಿಂತ ನಮ್ಮ ಇಷ್ಟ ಆಸೆ ನಮ್ಮ ಆಕಾಂಕ್ಷೆಗಿಂತ ಮದುವೆ ಆಗೋ ಅವರು ಹುಡುಗ ಹುಡುಗಿದಿರ್ಬೇಕು. ಅವರಿಬ್ರು ಹೊಂದಾಣಿಕೆ ಹೋಗೋರು, ಅವರಿಬ್ರು ಬಾಳೋರು ಅಲ್ವಾ. ಸುಮ್ಮನೆ ಏನು ಮಾಡೋಕ್ಕೆ ನಾವು ಬಲವಂತ ಎಲ್ಲ ಮಾಡೋದು ಬೇಡ. ನಡಿ. ಅಲ್ಲ ಹಂಗಂತೀರಾ? ಸರಿ ನಡೀರಿ. ಸೂರಿ ನಿನ್ನ ಇಷ್ಟ ಕಣಪ್ಪ, ಇದ್ರ ಮೇಲೆ ನಮ್ಮ ಬಲ್ವಂತ ಏನೂ ಇಲ್ಲ, ನೀನು ಹೆಂಗೆ ಬೇಕಂಗೆ ಮಾಡಪ್ಪ. ಅಲ್ಲ ಅಮ್ಮ, ಎರಡು ನೀವೇ ಹೇಳ್ತಾ ಇದ್ದೀರಲ್ಲ. ಅಲ್ಲ ಸೂರಿ, ನಾವೇನೋ ಆಸೆ ಪಡ್ತೀವಿ, ನಮ್ಮ ಆಸೆಗೇನು ಇತಿ ಮಿತಿ ಇಲ್ಲ. ಸುಮ್ಮನೆ ನಮ್ಮ ಆಸೆಗೆ ನೀನು ಯಾಕೆ ಬಲಿಯಾದಿ? ಓ ಸಲುವೆ ನೀನೇ ಬಲಿಯಾದೆ, ಈ ಸಲುವೆ ಆ ಹೆಣ್ಣಿನ ಜೀವನ ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ ನಮಗೆ. ನಿನ್ನ ಇಷ್ಟ, ಇಷ್ಟ ಇದ್ದರೆ ನಿನಗಾಗಿ ಕಾಯ್ತಾ ಇರ್ತಾಳೆ. ಇಷ್ಟ ಇದ್ದರೆ ಇಷ್ಟ ಅದೇ ಅಂತ ಹೇಳು ರುಕ್ಮಿಣಿಗೆ. ಇಲ್ಲ ಅದೇ ಇಲ್ಲ ಅಂದ್ಬಿಡು, ಏನೋ ಒಂದು ಹೇಳ್ಬಿಟ್ಟು ಮುಗಿಸ್ಬಿಡು, ಏನೋ ಬೇಡಕತ್ತೆ. ಅಲ್ಲ ನಾವೇ ಕಷ್ಟದಲ್ಲಿ ನೊಂದಿ ಬೆಂದಿ ಸಾಕಾಗಿವಿ. ಇರೋರು ನೀನೊಬ್ಬ, ಅವನ್ನ ನಾವು ಕಳ್ಕೊಳಕ್ಕೆ ಆಯ್ಕಿಲ್ಲ. ನಾವು ನಿನ್ನ ನೋಡ್ಕೊಂಡು ನಾವು ಖುಷಿಯಾಗಿರೋರು, ನೀನೇ ನೆಮ್ಮದಿಯಾಗಿಲ್ಲ ಅಂದಮೇಲೆ ನಾವು ಹೆಂಗಿರೋದು? ಇಷ್ಟ ಇದ್ದರೆ ಇನ್ನೊಂದು ಮದುವೆ ಆಗು, ಇಲ್ಲ ಅಂದರೆ ಇಲ್ಲ, ನಿನ್ನ ಇಷ್ಟ ಕಣಪ್ಪ. ನಮಗಂತೂ ನೀನು ನನ್ನ ಮದುವೆ ಆಗೋದು, ಒಂದು ಒಳ್ಳೆ ಹೆಣ್ಣು ಜೊತೆ ಮದುವೆಯಾಗಿ ನೀ ಸಂಸಾರನ ಚೆನ್ನಾಗಿ ನೋಡ್ಕೊಂಡು ಹೋದ್ರೆ ನಮ್ಗೆ ಭಾರಿ ಖುಷಿ. ನಮ್ಮ ಖುಷಿಗೆ ನಿನ್ನ ಜೀವನನ ನೀರಿಗೆ ತಳ್ಳೋಕ್ಕಾಯ್ಕಿಲ್ಲ, ಬಾವಿಗೆ ತಳ್ಳೋಕ್ಕಾಯ್ಕಿಲ್ಲ. ನಿನ್ನ ಇಷ್ಟ ಕನ್ಸು, ಹಿಂಗೆ ಹೆಂಗೆ ಬರ್ತದೆ ಹೆಂಗೆ ಮಾಡು. ನಿನ್ನ ಯಾವುದೇ ಕೆಲಸಕ್ಕೂ ಇಲ್ಲಿ ಗಂಟ ನಾವು ಬಲವಂತ ಮಾಡಿಲ್ಲ, ಈಗಲೂ ಬಲವಂತ ಮಾಡಲ್ಲ. ಏನೋ ನಮ್ಮ ಆಸೆ ಇದ್ದಿದ್ದೆ, ನಮ್ಮ ಆಸೆಗಾಗಿ ನಿನ್ನ ಜೀವನ ಹಾಳು ಮಾಡ್ಕೊಬೇಡ ಅಷ್ಟೇ. ಅಲ್ಲ ಅಮ್ಮ, ಹಿಂಗೆ ಪದೇ ಪದೇ ಬಂದು ಈ ಥರ ಎಲ್ಲ ಮಾತಾಡೋದು ನಂಗೆ ತುಂಬ ಹರ್ಟ್ ಆಗುತ್ತೆ. ಅಲ್ಲ ನಮ್ಮ ಅಪ್ಪ ಅಮ್ಮ ಬೇರೆ ಈ ಥರ ಅಂತಿದ್ದಾರೆ. ಅವರು ನನಗೋಸ್ಕರ ನೀನು ಆರಾಮಾಗಿ ಇದ್ಬಿಡು ಅಂತಲೂ ಹೇಳ್ತಾರೆ. ಏನು ಮಾಡಲಿ? ನಮ್ಮ ಅಪ್ಪ ಅಮ್ಮನ ಯಾರು ನೋಡ್ಕೊಳ್ತಾರೆ ಈಗ? ನಾನು ಅವ್ರ ನಂದಿನಿನ ಕರ್ಕೊಂಡು ಬರೋಕ್ಕಾಗುತ್ತಾ ಅವ್ರನ್ನ? ಇಲ್ಲ ಇಲ್ಲ, ಅವ್ರನ್ನಂತೂ ಈ ಮನೆ ಕರ್ಕೊಬರೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಕರ್ಕೊಬಂದ್ರೂ ಅಪ್ಪ ಅಮ್ಮನಿಗೆ ಏನಾದ್ರು ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ? ಅವ್ರ ಅದಕ್ಕೇ ಆ ಥರ ಮಾಡಿದ್ದಾರೆ. ಅಪ್ಪ ಅಮ್ಮನಿಗೆ ನಿಮ್ಗೆ ಏನು ಮಾಡಲ್ಲ ಅಂತ ಏನು ಗ್ಯಾರಂಟಿ? ನಂಬೋಕ್ಕೂ ಆಗೋದಿಲ್ಲ. ನನಗೆ ಅಪ್ಪ ಅಮ್ಮ ಬಿಟ್ಟರೆ ಯಾರೂ ಇಲ್ಲ ನನ್ನವರು ಅಂತ. ಅವ್ರನ್ನ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಏನು ಮಾಡಲಿ? ಅಪ್ಪ ಅಮ್ಮ ಅವ್ರಿಗೋಸ್ಕರನಾರು ಅಲ್ಲ, ಒಂದು ಸ್ವಲ್ಪ ಮನುಷ್ಯತ್ವ ಇಲ್ಲ, ಒಂದು ಒಳ್ಳೆತನ ಇಲ್ಲ. ಇಂಥ ಕೆಟ್ಟವಳನ್ನ ನಂದಿನಿ ಅವ್ರನ್ನ ನಾನು ಮನೆಗೆ ಕರ್ಕೊಬರೋಕ್ಕೆ ಚಾನ್ಸೇ ಇಲ್ಲ. ನನಗಂತೂ ಅವ್ರ ಮೇಲಿದ್ದ ಭಾವನೆ ಎಲ್ಲ ಅಲ್ಲೇ ಮುರಿದು ಬಿದ್ದೋಯ್ತು. ನನಗಂತೂ ಅವ್ರ ಬಗ್ಗೆ ಒಂದು ಸ್ವಲ್ಪನೂ ಪ್ರೀತಿ ಅನ್ನೋದೇ ಇಲ್ಲ ನನಗೆ. ಏನೋ ಅವರೇ ಎಲ್ಲ ಹಾಳು ಮಾಡ್ಕೊಬಿಟ್ರು. ನನಗೆ ಅವ್ರ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿನೂ ಇಂಟ್ರೆಸ್ಟೂ ಇಲ್ಲ ನನಗೆ. ಅವರು ನನ್ನ ಜೀವನದಿಂದ ಬೇಗ ಹೋದರೆ ಸಾಕು ಅನ್ನೋ ಮನಸ್ಥಿತಿಲಿದ್ದೀನಿ. ಏನು ಮಾಡಲಿ? ನಾನಂತೂ ಯಾವುದೇ ಕಾರಣಕ್ಕೂ ನಂದಿನಿ ಅವ್ರನ್ನ ಕರ್ಕೊಬರೋಕ್ಕೆ ಸಾಧ್ಯನೇ ಇಲ್ಲ. ಆಗಿದ್ರೂ ನಾನು ಒಬ್ಬನೇ ಇರೋಕ್ಕೂ ಸಾಧ್ಯ ಆಗೋದಿಲ್ವಲ್ಲ. ಅಪ್ಪ ಅಮ್ಮನ್ನ ಯಾರು ನೋಡ್ಕೊತಾರೆ? ಒಂದು ಒಳ್ಳೆ ಹುಡುಗಿ ಅಂತ ಸಿಗೋದು ಕಷ್ಟ ಈ ಕಾಲದಲ್ಲಿ. ಒಳ್ಳೆ ಹುಡುಗಿರು ಇರ್ತಾರೆ, ಆದರೆ ನಮಗೆ ತಕ್ಕಂಗೆ ಅಡ್ಜಸ್ಟ್ ಆಗೋರು ಯಾರೂ ಇಲ್ಲ. ನಾವು ಇಷ್ಟಪಡೋದಕ್ಕಿಂತ ನಮ್ಮನ್ನು ಇಷ್ಟಪಡೋರ ಜೊತೆ ಇದ್ರೇ ಒಂದು ಒಳ್ಳೇದಾಗುತ್ತೆ ಅನಿಸುತ್ತೆ. ಹಾಗೆ ಮಾಡಬೇಕು. ಅಲ್ಲ, ನನ್ನ ಹಣೆಯಲ್ಲಿ ರುಕ್ಮಿಣಿಯವರು ನಾನು ಇಡ್ತಿ ಅಂತ ಬರೆದಿದ್ರೆ ಬರ್ದಂಗೆ ಆಗಲಿ ಬಿಡಿ. ಅವರು ಅಪ್ಪ ಅಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾರೆ, ನನ್ನೂ ಚೆನ್ನಾಗಿ ನೋಡ್ಕೋತಾರೆ. ನಾನು ನೆಮ್ಮದಿಯಾಗಾದರೂ ಇರ್ಬೋದು. ನಮ್ಮನ್ನ ನೋಡ್ಕೊಳ್ಳೋರ ಜೊತೆ ನಾವು ಇರಬೇಕು, ನಮ್ಮನ್ನ ಪ್ರೀತಿಸೋರ ಜೊತೆ ಇರಬೇಕು. ನಾವು ಎಲ್ಲನೂ ಆಸೆ ಪಡ್ತೀವಿ, ಅದು ಮುಖ್ಯ ಆಗಲ್ಲ ಈಗ. ನಮ್ಮನ್ನ ಏನು ಇಷ್ಟಪಡುತ್ತಾರೆ, ನಮ್ಮನ್ನ ಯಾರು ಇಷ್ಟಪಡ್ತಾರೆ ಅವ್ರ ಜೊತೆಗಿದ್ರೆ ನಾವು ಖುಷಿ ಪಡೋದು. ಸುಮ್ಮನೆ ನಾವು ಇಷ್ಟಪಡೋದ್ರ ಜೊತೆ ಹೋದರೆ ನಮಗೇನು ಸಿಗೋದಿಲ್ಲ. ನಾನು ಇಷ್ಟು ದಿನ ಅರ್ಥನೇ ಮಾಡ್ಕೊಳ್ಳಿಲ್ಲ. ನಮ್ಮನ್ನ ಇಷ್ಟಪಡೋರ ಜೊತೆ ನಾವು ಚೆನ್ನಾಗಿರಬೇಕು ಅನ್ನೋದನ್ನ. ನಾವು ಸುಮ್ಮನೆ ನಾವು ಇಷ್ಟಪಡೋದ್ರ ಜೊತೆ ನಾವು ಹೋಗಿ ಆಸೆಯಾಗಿದ್ಬಿಟ್ವಿ, ನಾವು ಅವ್ರು ಬೇಕು ಬೇಕು ಅಂತ. ಆದರೆ ಅವ್ರಿಗೆ ನಮ್ಮ ಮೇಲೆ ಅಂಥ ಆಸೆನೇ ಇಲ್ಲ, ಅಂಥ ಇಷ್ಟ ಅನ್ನೋದೇ ಇಲ್ಲ. ನಂದಿನಿಯವರು ದುಡ್ಡುಗೋಸ್ಕರನೇ ಬಂದಿರೋದು. ಅಲ್ಲ, ಎಂಥ ಮೋಸ ಮಾಡಿಬಿಟ್ರು ನಮಗೆ, ತುಂಬ ಮೋಸ ಮಾಡಿಬಿಟ್ರು ನನಗೆ. ಇವಾಗ ಯಾಕೆ ನಾನು ಸುಮ್ಮನೆ ಅದನ್ನೇ ಯೋಚನೆ ಮಾಡ್ಕೊ ಕೂತ್ಕೊಳ್ಳಿ? ಇಲ್ಲ, ಈಗ ಹೋಗ್ತೀನಿ ರುಕ್ಮಿಣಿಯವ್ರ ಹತ್ರ ಇರೋ ನಿಜ ಎಲ್ಲ ಹೇಳ್ಬಿಡ್ತೀನಿ. ಅವ್ರು ಇಷ್ಟ ಇದ್ದರೆ ಒಪ್ಕೊತಾರೆ, ಇಲ್ಲಾಂದರೆ ಇಲ್ಲ ಅಷ್ಟೇ. ಅಪ್ಪ ಅಮ್ಮನೂ ಚೆನ್ನಾಗಿ ನೋಡ್ಕೊತಾರೆ ಅವರು, ನಂಗೆ ನಂಬಿಕೆ ಇದೆ ಅವ್ರ ಮೇಲೆ. ಆವತ್ತು ನಾನು ನೀವು ಇಷ್ಟ ಇಲ್ಲ ಅಂದ ತಕ್ಷಣ ಅವರೇ ಎತ್ಕೊ ಹೊರಟೋದ್ರು. ಅದು ಬಿಟ್ಬಿಟ್ಟು ಇನ್ನೇನು ಮಾತಾಡಲಿಲ್ಲ. ಬೇರೆಯವರಾಗಿದ್ದರೆ ಇನ್ನೇನೋ ಸೀನೆಲ್ಲ ಕ್ರಿಯೇಟ್ ಮಾಡಿಬಿಡೋರು. ಆವಾಗಲೇ ಗೊತ್ತಾಯ್ತು ಅವ್ರು ತುಂಬ ಒಳ್ಳೆ ಹುಡುಗಿ ಅಂತ. ಇಷ್ಟ ಆಗೋದನ್ನ ಡೈರೆಕ್ಟಾಗಿ ಬಂದು ಹೇಳಿದ್ದಾರೆ. ಬೇಕಾದರೆ ನನ್ನ ಬಗ್ಗೆ ಏನೇನೋ ಕೆಟ್ಟಾಗೆಲ್ಲ ಹೇಳ್ಬೋದಿತ್ತು, ಬಟ್ ಅವ್ರ ಹತ್ರ ಏನೂ ಮಾಡಲಿಲ್ಲ. ನಂಗೆ ತುಂಬ ಗೌರವ ಇದೆ. ನಂದಿನಿ ಅವರೊಬ್ಬರು ಈ ಥರ ಮೋಸ ಮಾಡಿದ್ರು ಅಂದ್ಬಿಟ್ಟು ಇರೋ ಹೆಣ್ಮಕ್ಳ ಮೇಲೆಲ್ಲ ಕೆಟ್ಟ ಅಪವಾದ ಹೊಡ್ಸೋಷ್ಟು ದಡ್ಡ ನಾನಲ್ಲ. ಇನ್ಮೇಲಿಂದ ನಾನು ನಂದಿನಿ ಅವ್ರ ಯೋಚನೆ ಎಲ್ಲ ಬಿಟ್ಟಾಕೊಡ್ಬೇಕು. ಇವಾಗಲಿಂದನಾದರೂ ನನ್ನ ಜೀವನನ ಹೊಸ್ದಾಗಿ ಶುರು ಮಾಡಬೇಕು. ಅಪ್ಪ ಅಮ್ಮನಿಗೋಸ್ಕರ, ನನ್ನ ಅಪ್ಪ ಅಮ್ಮನಿಗೋಸ್ಕರನೇ ಇರೋದು. ನನ್ನ ಜೊತೆ ಯಾರು ಬರ್ತಾರೆ, ನಾನು ಹೆಂಡ್ತಿಯಾಗಿ ಅವ್ರನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂತಲೇ ನಾನಿರೋದು. ಒಂದು ಪುಟ್ಟ ಕುಟುಂಬದಲ್ಲಿ ನನ್ನ ಪಾಡಿಗೆ ನಾನು ಇದ್ದುಬಿಡ್ಬೇಕು. ನಮ್ಮ ಅಪ್ಪ ಅಮ್ಮನಿಗೆ ನನ್ನಿಂದಲೇ ತುಂಬ ಬೇಜಾರು ಮಾಡಿದ್ದೀನಿ. ಆವಾಗಲೇ ಒಂಥರ ಕಷ್ಟ ಇದ್ದರೆ ಇವಾಗಲೇ ಮತ್ತೊಂಥರ ಕಷ್ಟ. ಪಾಪ ಸಾಕು, ನಮ್ಮ ಅಪ್ಪ ಅಮ್ಮನ ಕಷ್ಟ ಇವಾಗಲೇ, ಅವ್ರ ಕಷ್ಟ ಇವಾಗಲೇ ಮುಗ್ದೋಗ್ಬಿಡ್ಬೇಕು. ನೋಡೋಣ ಮುಂದೆ ರುಕ್ಮಿಣಿಯವ್ರು ಬರ್ತಾರಲ್ಲ, ಅವರಿಂದನಾದರೂ ಅಪ್ಪ ಅಮ್ಮನಿಗೆ ಖುಷಿ ಸಿಗುತ್ತೋ ಏನೋ ಅಂತ. ಮುಂದುವರಿಯುವುದು. ಹಂಗೆ ವಿಡಿಯೋ ಹಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.